ಹೇಳ್ಬಾರ್ದು, ಬಟ್ ಇಟ್ಸ್ ಲೈಕ್ ಒಳ್ಳೆ ಫೀಚರ್ ಫಿಲಮ್ಗೆ ಒಳ್ಳೆ ಕಾನ್ಸೆಪ್ಟ್. ಬಹಳ ಖುಷಿ ಆಯ್ತು. ಅಂದ್ರೆ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಇದೆ. ನೋಡ್ತಾ ನೋಡ್ತಾ ನೆಕ್ಸ್ಟ್ ಏನಾಗಬಹುದು, ಏನೋ ಇರುತ್ತೆ. ಅಂದ್ರೆ ನೋಡ್ತಾ ಇದ್ರೆ ಓಕೆ ಸಮಥಿಂಗ್ ಇಸ್ ದೇರ್, ಮತ್ತೆ ನೆಕ್ಸ್ಟ್ ಏನ್ ಆಗಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಆ ಒಂದು ಕಥೆಯಲ್ಲಿ ಇದೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹನುಮಂತು ನಮ್ಮ ಕ್ಲೋಸ್ ಗೆಳೆಯ ಹೇಳ್ಬೋದು, ತುಂಬಾ ಸಕಲಾಗಿ ಮಾಡಿದ್ದಾರೆ ಆಕ್ಟಿಂಗ್. ತುಂಬಾ ಖುಷಿ ಆಯ್ತು ಹನುಮಂತು. ಅಂಡ್ ಥ್ಯಾಂಕ್ಸ್ ನನಗಿಲ್ಲಿ ಕರೆದಿದ್ದಕ್ಕೆ. ಅಂಡ್ ಆಲ್ ದ ಬೆಸ್ಟ್ ಟು ಟೀಮ್, ಹೋಲ್ ಟೀಮ್ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತೀನಿ ಅಷ್ಟೇ. ನಾನು ತುಂಬಾ ಹೇಳಕ್ಕೆ ಹೋಗಲ್ಲ. ಸೊ ನೆಕ್ಸ್ಟ್ ಆಕ್ಚುಲಿ ಈ ತರ ಒಂದು ಕಾನ್ಸೆಪ್ಟ್ ಬೆಳಿಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ, ಈ ತರ ಒಂದು ಕಲಾವಿದರು ಬರಬೇಕು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ಒಂದು ಇಷ್ಟಪಡ್ತೀವಿ. ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಕನ್ನಡದಲ್ಲಿರೋ ಕಲಾವಿದರು ಎಲ್ಲೋ ಒಂದ್ ಕಡೆ ಎಲ್ಲ ಮುಚ್ಚೋಗಿದ್ದಾರೆ, ಅವರೆಲ್ಲ ಆಚೆ ಬರಬೇಕು. ಸೊ ಅದು ನಮ್ಮ ಆಸೆ. ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನಾವೆಲ್ಲರೂ ಬೆಳ್ದಂಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ. ನಿಮ್ ಟೈಮ್ ಕೊಟ್ಟು ಇಲ್ಲಿ ಬಂದು ಕೂತ್ಕೊಂಡು ನೋಡಿರೋದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಸೊ ಫಿಲಮ್ ನೋಡ್ತಾರೆ, ದುಡ್ಡು ಕೊಟ್ಟು ನೋಡ್ತಾರೆ, ಬಟ್ ಅವ್ರು ಫ್ರೀ ಟೈಮ್ ಮಾಡ್ಕೊಂಡು ಬಂದು ಕೂತ್ಕೊಂಡು ಒಂದು ಶಾರ್ಟ್ ಮೂವಿನ ನೋಡ್ತಾ ಇದ್ದೀರಾ ಅಂದರೆ ಸೊ ನಿಮ್ಗೆಲ್ಲರಿಗೂ ನಾನು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ತಿರ್ಗಾ ನನ್ನ ಹೆಸರು ಬಂದು ಧನುಷ್ ಅಂತ. ಸೊ ನನ್ನ ರ್ಯಾಪ್ ನೇಮ್ ಬಂದು ಡಿ ಟ್ರ್ಯಾಕ್ ಅಂತ. ನಾನು ಯಾವುದೇ ಥರದಿನ ಟ್ರ್ಯಾಕ್ಸ್ಗಳು ರಿಲೀಸ್ ಮಾಡಿಲ್ಲ. ಸೊ ಇದೇ ಫಸ್ಟ್ ನನ್ನ ಟ್ರ್ಯಾಕ್ ರಿಲೀಸ್ ಅನ್ಕೊಳ್ಳಿ, ಇವ್ರದ್ದು ಶಾರ್ಟ್ ಮೂವಿ. ಫಸ್ಟ್ ನಾನೇನು ಅನ್ಕೊಂಡೆ, ಓಕೆ ಶಾರ್ಟ್ ಮೂವಿಗೆ ರ್ಯಾಪ್ ಮಾಡಬೇಕು ಅಂತ ಹೇಳಿದ್ರು. ಶಾರ್ಟ್ ಮೂವಿಲಿ ಏನು ರ್ಯಾಪ್ ಮಾಡ್ತಾರೆ ಇವರು, ನನಗೆ ಅರ್ಥ ಆಗಿಲ್ಲ. ಸೊ ಬಿಗ್ ಮೂವಿಗಳಲ್ಲಿ ರ್ಯಾಪ್ ಮಾಡ್ತಾರೆ, ನಂಗೆ ಅರ್ಥ ಆಯ್ತು. ಓಕೆ ಶಾರ್ಟ್ ಮೂವಿಲಿ ಹೆಂಗೂ ರ್ಯಾಪ್ ಮಾಡ್ತಾವ್ರು ಇವರು ಅಂತ. ಸೊ ನಾನು ಯಾವಾಗ ಒಂದ್ಸತಿ ಇವ್ರದ್ದು ಕಾನ್ಸೆಪ್ಟ್ ನೋಡೋವರೆಗೂ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ರ್ಯಾಪ್ ಮಾಡೋದು. ಒಂದ್ಸರಿ ಇವ್ರ ಕಾನ್ಸೆಪ್ಟ್ ನೋಡಿದ್ಮೇಲೆ, ಗುರು ನಾನು ಇದ್ರಲ್ಲಿ ರ್ಯಾಪ್ ಮಾಡಬೇಕು, ಇದ್ರಲ್ಲಿ ನಾನೇನೋ ಒಂದು ಪ್ರೂವ್ ಮಾಡಬೇಕು. ಸೊ ಇಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ ಅಂದರೆ, ಸೊ ನಾವು ಅದ್ರಲ್ಲಿ ಏನೋ ಒಂದು ನಮ್ಮ ಶ್ರಮ ಇದ್ರೆ ಅದ್ರಲ್ಲಿ ಇನ್ನೂ ಚೆನ್ನಾಗಿ ಆಗ್ಬೋದು ಅನ್ನೋ ಒಂದು ಫೀಲಿಂಗ್ ಇತ್ತು. ಸೊ ನನಗೂ ಸೊ ಫಸ್ಟ್ ಟೈಮ್ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಅಫ್ರೀದಿ ಬ್ರೋಗೆ ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇಡೀ ಟೀಮ್ ಏನು ಎಫರ್ಟ್ ಮಾಡಿದ್ದಾರೆ ಅದು ಇನ್ನೂ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ. ಸೊ ಥ್ಯಾಂಕ್ ಯು. ನಮಗೆ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ನಮಗೆ ಇಂಥ ಟೀಮ್ ಸಿಕ್ಕಿರೋದಕ್ಕೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಯಾಕಂದರೆ ಇಲ್ಲಿ ನಮ್ಮ ಹುಡುಗರು ಏನಿದ್ದಾರೆ, ನಾವು ಏನೇ ಮಾಡಲಿ ಮಗ ನೀನು ಚೆನ್ನಾಗಿ ಮಾಡಿದೆ ಕಣೋ ಅಂತ ಖಂಡಿತ ಹೇಳಲ್ಲ. ಯಾಕಂದರೆ ನಾವು ಏನು ಮಾಡಿದೆ ತಪ್ಪುಗಳು, ಹಿಂಗೆ ಮಾಡಿದೆ ಕಣೋ ತಿದ್ಕೋ, ಇನ್ನು ಮುಂದೆ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು, ಇದನ್ನ ತಿದ್ಕೋ, ಇದು ಸರಿ ಮಾಡ್ಕೋ, ಇದು ಅಂತ ಇವಾಗ ಪ್ರತಿ ಕ್ಷಣನೂ ತಿತ್ತಾ ಇರ್ತಾರೆ. ಇವಾಗ ಆಚೆ ಹೋದ್ಮೇಲೆ ಇಲ್ಲಿ ಏನೇನು ತಪ್ಪು ಮಾಡಿದೆ ಅಂತ ನೋಟಿಸ್ ಮಾಡಿರ್ತಾರೆ, ಅದನ್ನು ತಿತ್ತಾರೆ. ಅದಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವಾಗ ನೀವು ಸಿನಿಮಾ ಏನು ನೋಡಿದ್ರಲ್ಲ, ಅದು ಬರೀ 1% ಅಷ್ಟೇ. ಇನ್ನೂ 99% ಬಾಕಿ ಇದೆ. ಅದನ್ನ ದೊಡ್ಡ ಥಿಯೇಟ್ರಲ್ಲಿ ನೋಡ್ತೀರಾ, ಖುಷಿ ಪಡ್ತೀರಾ. ಥ್ಯಾಂಕ್ ಯು. ಇಲ್ಲಿಂದ ತುಂಬಾ ಯೋಚನೆ ಮಾಡ್ತಿದ್ದೆ. ನಾವು ಚೇಸ್ ಫಾರ್ ಕೋಡ್ ಅಲ್ಲ, ನಾವು ಇವ್ರ ಬ್ರದರ್ ಹೇಳ್ದಂಗೆ ನಾವು ಚೇಸ್ ಫಾರ್ ಡ್ರೀಮ್. ಈ ಟೀಮ್ ಏನಿದೆ, ನಾವು ಡ್ರೀಮ್ ನ ಚೇಸ್ ಮಾಡ್ತಾ ಇದೀವಿ. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹ ಇಲ್ಲೆಲ್ಲ ನಿಂತಿರೋರು ಏನಿದ್ದಾರೋ ಪ್ರತಿಯೊಬ್ರು ಪ್ರಯತ್ನ ಮಾಡಿ ಟ್ರೈ ಮಾಡ್ತಾ ಇದಾರೆ. ನೀವು ಅದನ್ನ ತಪ್ಪಿದೆಯೋ ಸರಿ ಇದೆಯೋ ಅದನ್ನ ಏನೇ ಇದ್ರು ನಮಗೆ ಡೈರೆಕ್ಟ್ ಆಗಿ ಹೇಳಿ ನಮಗೆ ಒಂದೊಳ್ಳೆ ಪ್ರೋತ್ಸಾಹ ಕೊಟ್ರಿ. ನಮ್ಗೆ ಖುಷಿ ಆಯ್ತು. ನಮ್ ತಪ್ಪೇನೈತೆ ಅನ್ನೋದು ನನಗೆ ಕರೆಕ್ಟ್ ಆಗಿ ಹೇಳಿದೀರಾ. ನಮಗೆಲ್ಲ ಏನೇನ್ ಮಾಡಿದೀರಾ, ಈ ತರ ಆಗಿದೆ, ನೆಕ್ಸ್ಟ್ ಅದನ್ನ ತಿದ್ಕೊಳಕ್ಕೆ ನಮಗೆ ಒಂದೊಳ್ಳೆ ಚಾನ್ಸ್ ಕೊಟ್ಟಿದ್ದೀರಾ. ನಾವು ಅದನ್ನ ನೆಕ್ಸ್ಟ್ ನಾವು ಕ್ಲಿಯರ್ ಮಾಡ್ಕೊತೀವಿ. ನನಗೆ ತುಂಬಾ ಖುಷಿ ಆಯ್ತು, ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನನ್ನ ಚೇತು, ನನ್ನ ಫ್ರೆಂಡು, ಇವರೆಲ್ಲ ನಂಗೆ ರಂಗಭೂಮಿ ಕಲಾವಿದರು. ನಂಗೆ ತುಂಬಾ ಪ್ರತಿ ಹೆಜ್ಜೆಗೂ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ, ಖುಷಿ ಕೊಟ್ಟಿದ್ದಾರೆ, ನನ್ನ ಎಲ್ಲೊಬ್ರು ನೆನೆಸ್ಕೊಂತಾರೆ. ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ, ಹನಿ ಗುಡಿದ್ರೆ ಹಳ್ಳ, ಹಂಗೆ ಹನಿ ಹಳ್ಳ ಸೇರಿದ್ರೆ ಸಮುದ್ರ, ಈ ತರ ಏನೋ ಒಂದ್ ಇರುತ್ತಲ್ಲ. ಈ ಒಂದು ಟೀಮ್ ಅಂತಂದ್ರೆ ಎಲ್ಲಾರು ಸೇರ್ಕೊಂಡಾಗ ಒಂದ್ ಟೀಮ್ ಆಗುತ್ತೆ. ಆ ಟೀಮ್ ಅಲ್ಲಿ ಸ್ನೇಹ ಬೆಳೆಯುತ್ತೆ, ಸ್ನೇಹ ಬಿಲ್ಡ್ ಆಗುತ್ತೆ. ಪ್ರತಿಯೊಬ್ರು ನೆಕ್ಸ್ಟ್ ಸಲ ಸಿಕ್ತಾಗ ನಾವು ಹೇಳೋದೊಂದೇ, ನನಗೆ ಅಲ್ಲಿ ಸಿಕ್ಕಿದ್ದ, ನಂಗೆ ಇವನ್ ಪರಿಚಯ, ಅವ್ರ ಪರಿಚಯ. ಥ್ಯಾಂಕ್ ಯು ಸೋ ಮಚ್. ಎಲ್ಲಾರು ಇದೇ ತರ ಪ್ರೋತ್ಸಾಹ ಮಾಡಿ ತುಂಬಾ ಖುಷಿ ಕೊಡಿ. ತುಂಬಾ ಆಸೆ ಪಟ್ಟು ಮಾಡಿದ್ದಾರೆ ನಮ್ಮ ಅರ್ಷಿತ್ ಬ್ರೋ ಅವರು. ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರು ತುಂಬಾ ಆಸೆ ಇಟ್ಟಿದ್ದಾರೆ, ಏನೋ ಒಂದು ಡ್ರೀಮ್ ಅಲ್ಲಿ ಏನೋ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಬಸವರಾಜ್. ಫಸ್ಟ್ ಆಫ್ ಆಲ್, ಇದು ಈ ಸಿನಿಮಾದಲ್ಲಿ ಉತ್ತುಂಗ ಗ್ಯಾಂಗಲ್ಲಿ ನಾನು ಒಬ್ಬ ಸದಸ್ಯನಾಗಿ ಅಭಿನಯಿಸಲು ಕರೆದ್ರು. ನಾನು ಬರೋಕ್ಕಾಗಲಿಲ್ಲ, ಕೈ ಕೊಟ್ಬಿಟ್ಟೆ. ಕೈ ಕೊಟ್ಟರು ಬಿಡು, ಮುಗಿಸಿದ್ರು ಸಿನಿಮಾ. ನಾ ಮಾಡಿದ್ದೀನಿ. ನಾ ಬೆಂಗಳೂರಿಗೆ ಬಂದ್ರೆ ಬಸ್ಸು ನಿಂದೇ ಇದೆ ಬಾ ಕ್ಯಾರೆಕ್ಟರ್ ಅಂದರು. ಕೈ ಕೊಟ್ಟರು, ಕಾಲು ಹಿಡ್ಕೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಶೂಟಿಂಗಲ್ಲಿ ಎಲ್ಲ ಆಗು ಹೋಗುಗಳನ್ನು ಮಾಡ್ಕೊಂಡು ಶ್ರಮ ಹಾಕಿ 402 ದಿನದ ಶ್ರಮ ನಿಮ್ಮ ಮುಂದ್ಗಡೆ ಇದೆ, ನೋಡಿದ್ರಲ್ಲ. ಆಯಿತು, ಥ್ಯಾಂಕ್ಸ್. ನಂಗೆ ಮಾತ್ರ ಆ್ಯಕ್ಚುಲಿ ಇದು ಚೇಸ್ ಪಾರ್ಕ್ ಕೊಡಲ್ಲ. ಫಾರ್ ಆಸ್ ಟೀಮ್ ಆ್ಯಂಡ್ ಮೈ ಡೈರೆಕ್ಟರ್
ಚೇಸ್ ಫಾರ್ ಡ್ರೀಮ್ಸ್, ಫ್ಯೂಚರ್ ಡ್ರೀಮ್ಸ್. ಆ್ಯಕ್ಚುಲಿ ಪ್ರತಿಯೊಂದು ಪ್ರೇಮ್ ನೋಡಿರ್ತೀರಾ. ಏನಪ್ಪ ಅಂತ ಗಂಡ್ಸಾಗಿದ್ರೆ ನಡುಗ್ತಾ ಇದ್ದೀನಿ, ಎ ಸಿ ರೂಮಲ್ಲಿ ಬೆವರ್ತಾ ಇದ್ದೀನಿ ಅಂದರೆ ನನ್ನ ಕತೆ ಹೋಗ್ಲಿ, ಪಾಪ ನಮ್ಮ ಡೈರೆಕ್ಟರ್ದು ಮತ್ತು ಪ್ರೊಡ್ಯೂಸರ್ ಕತೆ. ಇಷ್ಟೆಲ್ಲರ ಮಧ್ಯದಲ್ಲೂ ಈ ನಡುಕ ಮತ್ತು ಈ ಭಯ ಬೇವ್ರ ಮಧ್ಯದಲ್ಲೂ ಕೂಡ ಒಂದು ದೊಡ್ಡ ಆಸೆ ಹೊಡ್ತು, ಒಂದು ದೊಡ್ಡ ಕನಸು ಮತ್ತೆ ಚಿಗುರ್ತು. ಏನಂದ್ರೆ ಪ್ರತಿಯೊಬ್ರು ಕೂಡ ಬಂದವರು ಈ ಸೂಪರ್ ಆಗಿದೆ ಮಾಡಿದ್ರೆ, ಹಂಗೆ ಮಾಡಿದ್ರೆ ದೇವರಣಿಗೂ ಹೇಳಿಲ್ಲ ಅವರು. ಬ್ರೋ ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವನ್ ಗುರು ಮಾಡಿದ್ದು ಅಂತ ಅನ್ಕೊಂಡಿದ್ದಾರೆ ನಮ್ಮ ಮುಂದೆ ಹೇಳಿದ್ರು. ಸೊ ಅದಾದ್ಮೇಲೆ ಕ್ಯಾಮ್ರಾಮ್ಯಾನು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಡೈರೆಕ್ಟ್ರು ಪ್ರತಿಯೊಂದು ಕೂಡ ಮಾತಾಡಿದ್ರು. ಒನ್ಸ್ ಅಪಾನ್ ಟೈಮ್ ವೆನ್ ಐ ವಾಸ್ ಸರ್ಚಿಂಗ್ ಫಾರ್ ಎ ಗೋಲ್ಡ್, ಐ ಫೌಂಡ್ ಎ ಒನ್ ಡೈಮಂಡ್, ದಟ್ ಇಸ್ ಅಪ್ರೀತ್ ಸರ್. ಆಕ್ಚುಲಿ ನನಗೆ ಕಿವಿ ಕೇಳ್ಸಕ್ಕಿಲ್ಲ, ದೇವ್ರನ್ನೇ ಹೇಳ್ತೀನಿ, ಸ್ವಲ್ಪ ನಡುತ್ತಾ ಇದ್ದೀನಿ, ನನಗೂ ಮಾತಾಡೋಕೆ ಕಷ್ಟ, ನನಗೆ ಕಿವಿ ಕೇಳ್ಸಕ್ಕಿಲ್ಲ. ಆದ್ರೆ ನಾನು ಪ್ರತಿಯೊಬ್ಬರದ್ದು ಕೂಡ ನಾನು ಏನ್ ಹೇಳಿದ್ರು ಕೂಡ ಅದನ್ನ ಕ್ಯಾಪ್ಚರ್ ಮಾಡ್ತಾ ಇದ್ರು. ನನಗೆ ಸಿನಿಮಾ ಕತೆ ಬರೆಯೋದು ತುಂಬಾ ಇಷ್ಟ, ಏನೇ ಅದು ಇಷ್ಟ ಆದ್ರೂ ಕೂಡ ಅಂದ್ರೆ ಒಂದು ಪ್ರಾಕ್ಟಿಕಲ್ ಇರ್ತೀವಿ, ಸೆಟ್ ಅಲ್ಲಿ ಹೋಗ್ಬಿಟ್ಟು ಇದು ಮಾಡೋದು ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಸೊ ಡೈರೆಕ್ಟ್ ಆಗಿ ಅವ್ರಿಗೆ ಒಂದ್ಸರಿ ಸುಮ್ಮನೆ ಮಾತಾಡ್ಬೇಕು ಅಂತ ಕಾಲ್ ಮಾಡಿದಾಗ ಅವರಾಗೆ ಬಂದು ಕೂಲ್ಡ್ರಿಸಿ ಕೂತ್ಕೊಂಡು ಕತೆ ಹೇಳಿ, ಬನ್ನಿ ನಾನಿದ್ದೀನಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಎಲ್ಲ ಜೊತೆ ಸೇರಿ ಮಾಡೋಣ ಅಂತ ಒಂದು ಉತ್ಸಾಹ ತುಂಬಿಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ. 400 ದಿನಗಳ ಮೇಲಾಗಿದೆ. ನಾನು ಆಲ್ಮೋಸ್ಟ್ ನಾನು ಬಿಟ್ಬಿಡ್ಬೋದಾಗಿತ್ತು. ಅವರು ನಾ ಶೂಟಿಂಗ್ ಮುಗಿದು 2 ತಿಂಗಳ ಜೊತೆ ಸಂಪರ್ಕದಲ್ಲಿ ಇದ್ದಿದ್ದು, ಇಲ್ಲಿವರೆಗೂ ಕೂಡ ಸಂಪರ್ಕದಲ್ಲಿ ಇರ್ಲಿಲ್ಲ. ಕೊನೆಗೆ 2 ದಿನದಲ್ಲಿ ಕಾಲ್ ಮಾಡಿ ಬಾರಪ್ಪ ಶೋ ಇದೆ ಬಂದು ಹೋಗು, ಟೀಮ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೋ ಯಾವ್ದಾದ್ರು ಉದ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಇಲ್ಲಿವರೆಗೂ ಓಡಾಡ್ಕೊಂಡ್ ಬಂದಿದ್ದೀನಿ ಬೆಳಗ್ಗೆ 8 ಗಂಟೆ ಅಷ್ಟೊತ್ತಿಗೆ. ಥ್ಯಾಂಕ್ಸ್ ಅಣ್ಣ ನಮ್ಮನ್ನು ಈ ಪಾರ್ಟ್ ಆಫ್ ಮಾಡಿದ್ಕೆ. ಮುಂದಿನ ಚಿತ್ರದಲ್ಲಿ ನಮ್ಮನ್ನು ಅವಕಾಶ ಕೊಟ್ಟು ನಮಗೂ ಮತ್ತೆ ಸ್ಕ್ರೀನ್ ಔಟ್ ತೋರಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಪ್ರೀತ್ ಅಣ್ಣ, ಪ್ರೊಡ್ಯೂಸರ್ ಸರ್, ಅಂಡ್ ಎಲ್ಲಕ್ಕಿಂತ ಉತ್ತಮವಾಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತುಂಗ ಅವ್ರದ್ದು ಕ್ಯಾರೆಕ್ಟರ್, ಅವರು ಜಸ್ಟ್ ಸಟಲ್ ನೋಡಿದ್ದೆ, ಆಕ್ಟಿಂಗ್ ಮಾಡ್ತಾರೆ, ಸೂಪರ್ ಆಗಿ ಮಾಡ್ತಾರೆ, ಓಕೆ ಅಂತಿದೆ. ಬಟ್ ಅವ್ರ ಬೇಸ್ ವಾಯ್ಸ್ಗೆ ಇವತ್ತು ಫ್ಯಾನ್ ಆಗಿದ್ದೀನಿ. ಖಂಡಿತ ನೀವು ಆಗಿದ್ರೆ ದಯವಿಟ್ಟು ಅವ್ರಿಗೆ ಅಪ್ರಿಷಿಯೇಟ್ ಮಾಡಿ. ಮತ್ತೆ ನಮ್ಮ ಚೇತನ್ ಸರ್ ಮತ್ತೆ ನಮ್ಮ ಪ್ರಮೋದನ ಅವ್ರದಂತೂ ಕೇಳಬೇಡಿ. ನಿದ್ದೆ ಕೆಟ್ಟರು ಪರವಾಗಿಲ್ಲ, ಪ್ರೇಕ್ಷಕರಿಗೆ ಮಾತ್ರ ನಿದ್ದೆ ಕೆಡದೇ ಇರೋ ತರ ನೋಡ್ಕೋಬೇಕು, ತಮ್ಮ ನಿದ್ದೆ ಕೆಟ್ಟರು ಅಂತೇಳಿ ಕ್ಯಾಪ್ಚರ್ ಹಿಡ್ಕೊಂಡು ಕುತ್ಕೊಂಡಿದ್ರು. ಕೊನೆಗೆ ಅವ್ರು ವರ್ಕ್ ಫಲ ಕೊಟ್ಟಿದ್ದೆ ಅನ್ಕೋತಾ ಇದ್ದೀನಿ. ಮತ್ತೆ ಎಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು. ನಂದು ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದೆ ಬೇರೆ ಥರ. ಅಂದರೆ ನನ್ನ ಒಂದು ಫಸ್ಟ್ ಅರ್ನಾಲ್ಡ್ ಅನ್ನೋ ಕ್ಯಾರೆಕ್ಟರ್ಗೆ ಆಯ್ಕೆ ಮಾಡಿದ್ರು ಡೈರೆಕ್ಟ್ರು. ಅದಾದಮೇಲೆ ಏನೋ ಒಂದು ಸಮಸ್ಯೆ ಆಗಿ ಉತ್ತುಂಗ ಅನ್ನೋ ಪಾತ್ರದವ್ರು ಬರಲಿಲ್ಲ. ಅದಾದಮೇಲೆ ನಾನು ಆ ಪಾತ್ರ ಮಾಡಬೇಕಾಯಿತು. ಆ ಪಾತ್ರದ ಹಿನ್ನೆಲೆ ಮತ್ತು ಆ ಪಾತ್ರಕ್ಕೆ ಏನೇನು ಬೇಕು, ಅವನು ಯಾಕೆ ಆ ತಪ್ಪುಗಳನ್ನು ಮಾಡ್ತಾನೆ ಅನ್ನೋದನ್ನು ನಾನು ಸಂಪೂರ್ಣವಾಗಿ ಟೆಕ್ಸ್ಟ್ ಅಂದರೆ ನಾನು ಬರ್ಕೊಂಡು ಆ ಕ್ಯಾರೆಕ್ಟರೈಸೇಷನ್ ಮಾಡಿಕೊಂಡು ಆ ಪಾತ್ರ ಮಾಡಿರುವಂಥದ್ದು. ಇದರಲ್ಲಿ ಶ್ಲೋಕ ಹೇಳ್ತಾರೆ, ಕ್ರೋಧಾದ್ಭವತಿ ಸಮೂಹ ಸಮೂಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಂ ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತಿ ಅಂತ. ಇದು ಭಗವದ್ಗೀತೆಯ 2ನೇ ಅಧ್ಯಾಯ 62ನೇ ಶ್ಲೋಕ. ಕ್ರೋಧಕ್ಕೆ ಒಳಗಾದರೆ ಮನುಷ್ಯ ಏನಾಗ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ. ಈಗ ಎಷ್ಟೋ ಜನ ಓದ್ಕೊಂಡಿರೋರು ತಿಳಿದಿರೋರೇ ತಪ್ಪು ಮಾಡ್ತಿದ್ದಾರೆ. ಆ ಥರ ತುಂಬ ತಿಳ್ಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವರೇ ಸುಮಾರು ತಪ್ಪುಗಳನ್ನು ಮಾಡಿ ಸಮಾಜನ ಬೇರೆ ದಾರಿಗೆ ಕರ್ಕೊಂಡೋಗಂಥ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಈ ಸಿನಿಮಾದ ಅದೊಂದು ಹಿಂಟ್ ಅಷ್ಟೇ, ಮೆಸೇಜ್. ಇದು ಕೂಡ ಮೆಸೇಜ್, ಲೈಕ್ ಮೆಸೇಜ್ ಅಂದರೆ ತಿಳಿದಿರೋ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಎಂತೆಂಥ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಮೆಸೇಜ್. ಮುಂದಿನ ಭಾಗದಲ್ಲಿ ಅದು ಅಂದರೆ ದೊಡ್ಡ ಮಟ್ಟದ ಸಿನಿಮಾದಲ್ಲಿ ಅದರ ಸಂಪೂರ್ಣ ಮೆಸೇಜ್ ಮತ್ತು ಚಿತ್ರದ ಅವರು ಡೈರೆಕ್ಟರ್ ಬಿಟ್ಕೊಡಕ್ಕೆ ಇಷ್ಟಪಡಲಿಲ್ಲ. ನಾನು ಹೇಳ್ತಿದ್ದೀನಿ, ಇದು ಇಂಡಿಯಾದಲ್ಲೇ ಊಹೆ ಮಾಡ್ಕೊಳ್ಳೋಕ್ಕಾಗದಿರೋಂತಹ ಹೊಸ ಕಾನ್ಸೆಪ್ಟ್. ನಮ್ಮ ಇಂಡಿಯಾಕ್ಕೆ ಬರ್ತಿರ್ತಕ್ಕಂಥ ಕೆಲವೊಂದಿಷ್ಟು ಏನದು ದುಶ್ಚಟಗಳಿಗೆ ಒಳಗಾಗುವಂಥ ಹಲವಾರು ಮಾದಕ ವಸ್ತುಗಳಿದೆಯಲ್ಲ, ಆ ಮಾದಕ ವಸ್ತುಗಳ ಮೇಲೆ ಮತ್ತು ಆ ಮಾದಕ ವಸ್ತುಗಳನ್ನು ತಡೆ ಹಿಡಿಯುವಿಕೆ ಮತ್ತು ಅದು ಯಾಕೆ ಬಳಸ್ತಾರೆ, ಹೇಗೆ ಬಳಸ್ತಾರೆ ಅನ್ನೋದನ್ನು ಕಂಪ್ಲೀಟ್ ರಿಸರ್ಚ್ ಮಾಡಿ ಇಟ್ಟಿದ್ದಾರೆ ಈಗ ಆಲ್ರೆಡಿ. ನಮಗೆ ಪ್ರೊಡ್ಯೂಸರ್ ಸಿಕ್ಕ ತಕ್ಷಣ ಆ ಕೆಲಸ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ತಮ್ಮಲ್ಲಿ ಯಾರಾದರೂ ನಮ್ಮ ತಂಡಕ್ಕೆ ಪ್ರೊಡ್ಯೂಸ್ ಮಾಡೋದಿದ್ರೆ ನಮ್ಗೆ ತಿಳಿಸಿ. ಖಂಡಿತ ಒಂದು ಒಳ್ಳೆ ಕಾನ್ಸೆಪ್ಟ್, ಒಂದು ಒಳ್ಳೆ ಮೆಸೇಜ್, ಒಂದು ಒಳ್ಳೆ ಥ್ರಿಲ್ಲರ್ ಕೊಡ್ತೀವಂತ ತಮ್ಮಲ್ಲಿ ಕೇಳ್ಕೊಡ್ತಿದ್ದೀನಿ. ಈ ಸಿನಿಮಾದಲ್ಲಿ ಸುಮಾರು ಏಳು ಬೀಳುಗಳಾಗಿದೆ. ನಾವೇ ಸುಮಾರು ಜನ ರೈಡಿಂಗ್ ಮಾಡಿದ್ವಿ, ಬೈಕ್ ಓಡಿಸಿದ್ವಿ, ಯಾರು ಸ್ಟಂಟ್ ಮಾಸ್ಟರ್ಸ್ ಇಲ್ಲ. ಅಲ್ಲೇ ನಮ್ಮ ಜನರು, ನಮ್ಮ ಹುಡುಗರು, ನಮ್ಮ ಪ್ರಜ್ಜು, ಕುಲ್ದೀಪ್ ಮತ್ತು ಸುಮಾರು ಜನ ಇದ್ದಾರೆ. ಸುಮಾರು ಜನ ಲೋಕಲ್ಸ್, ನಮ್ಮ ತುಮಕೂರು ಹುಡುಗರು, ನಮಗೆ ನಮ್ಮ ತಮ್ಮಂದರು, ನಮ್ಮ ಅಣ್ಣಂದರು ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ದಾರೆ. DOPನೂ ಅಷ್ಟೇ ತುಂಬ ಕಷ್ಟಪಟ್ಟು ಕೆಲವೊಂದು ಶಾರ್ಟ್ಸ್ಗಳನ್ನು ತೆಗಿಯಕ್ಕೆ ನಾವು ಹೆಂಗೆ ಒದ್ದಾಡಿದ್ದೀವಿ ಅಂತಂದರೆ, ಅಂದರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ, ಬೇರೆ ಥರದ್ದೇನೂ ಇಲ್ಲ. ಕೆಲವೊಂದಿಷ್ಟು ಮೂಮೆಂಟ್ಸ್ ತೆಗಿಬೇಕಾದ್ರೆ ಭಾಳ ಒದ್ದಾಡಿದ್ದೀವಿ. ಅದೆಲ್ಲ ಶ್ರಮ. ಇವತ್ತು 3 ಶೋ ನಿಮ್ಮೆದುರಿಗೆ ಇದೆ. ಸುಮಾರು ಜನ ಹೇಳಿದ್ರು ತುಂಬ ಚೆನ್ನಾಗಿದೆ. ಕೆಲವೊಂದಿಷ್ಟು ಟೆಕ್ನಿಕಲ್ ನಿಜ, ನಾವು ಏನೇ ಕಷ್ಟಪಟ್ಟರು ತೆರೆ ಮೇಲೆ ನೋಡಬೇಕಾದ್ರೆ ಕೂತಿರೋನಿಗೆ
ಅಲ್ಲಿ ಹಿಂದಿನ ಕಷ್ಟ ಕಾಣಿಸಲ್ಲ, ಏನು ತೆಗೆದಿದ್ದಾರೆ ಅನ್ನೋದು ಮುಖ್ಯ. ಹಾಗಾಗಿ ನಮ್ಮ ನ್ಯೂನ್ಯತೆಗಳನ್ನು ನಾವು ತಿದ್ದುಕೊಂಡು ಮುಂದಿನ ದಿನಮಾನಗಳಲ್ಲಿ ಚೆನ್ನಾಗಿ ಮಾಡ್ತೀವಿ. ನಮಗೆ ಒಂದಷ್ಟು ಬೆನಿಫಿಟ್ ಸಪೋರ್ಟ್ ಬೇಕು ಅಷ್ಟೇ, ನೀವು ಕೊಡ್ತೀರಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ತಾ CFC ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಓಕೆ, ವೀರಪ್ಪ ಅವರು ಮಾತಾಡ್ತಾರೆ. ನನ್ನ ಹೆಸರು ಮೊಹಮ್ಮದ್ ರಿಯಾನ್, ಪ್ರೊಡ್ಯೂಸರ್ ಆ್ಯಂಡ್ ಜುಬೇರ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಅಣ್ಣ ಈ ಸ್ಕ್ರಿಪ್ಟ್ ಮಾಡಬೇಕು ಅಂತಂದಾಗ ಆ್ಯಕ್ಚುಲಿ ಶಾರ್ಟ್ ಫಿಲಮ್ಸ್ ಅಂತ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಆಮೇಲೆ ಅದು ಪ್ರೊಡ್ಯೂಸರ್ಗೆ ಪಿಚ್ ಮಾಡೋಕ್ಕೋಸ್ಕರ ಅಂತೇಳಿ ನಾವು ಇದನ್ನು ಮಾಡ್ಕೊಂಡಿದ್ದು. ಇದು ಹಂಗೆ ಬೆಳೀತಾ ಹೋಯಿತು. ಮಾಡ್ತಾ 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 ಕಂಪ್ಲೀಟ್ ಟೀಮ್ ಜಾಯ್ನ್ ಆಗಿ ಎಲ್ಲ ಪ್ರೊಫೆಷನ್ಸ್ ಸೇರ್ಕೊಂಡಾಗ ಒಂದಿಷ್ಟು ಜನಕ್ಕೆ ಕೂರಿಸಿ ಕೇಳಿ ನಮಗೂ ಒಂದು ಗೊತ್ತಾಗಬೇಕಾಗಿತ್ತು, ನಮ್ಮ ಕಷ್ಟ, ನಾವು ಪಟ್ಟಿರೋ ಪ್ರಯತ್ನ ಹೆಂಗಾಗ್ತಿದೆ ಅಂತ. ತುಂಬ ಜನ ಪಾಸಿಟಿವ್ ಹೇಳಿದ್ದಾರೆ, ನೆಗೆಟಿವ್ ಹೇಳಿದ್ದಾರೆ, ಎಲ್ಲ ತೊಗೊತೀವಿ. ಎಲ್ಲ ತೊಗೊಂಡು ಇದನ್ನು ಖಂಡಿತ ದೊಡ್ಡ ಮೂವಿ ಮಾಡ್ತಾರೆ, ನೀವೆಲ್ಲ ನೋಡ್ತೀರಾ, ಅದಂತೂ ಗ್ಯಾರಂಟಿ ಕೊಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಹನುಮಂತ್ ಅವರೇ, ನೀವು ಅವಲಿಂದ ಎಲ್ಲರಿಗೂ ಮಾತಾಡ್ತಿದ್ದೀರಾ, ನೀವು ಹೇಳಿ, ನೀವು ಮಾತಾಡಿ ಈಗ. ಎಲ್ಲರಿಗೂ ನಮಸ್ತೆ. ನಾನು ಸ್ವಲ್ಪ ಮಾತಾಡಲ್ಲ ಜಾಸ್ತಿ, ಬಟ್ ಏನಂದ್ರೆ ಒಂದು ದೊಡ್ಡ ಸಿನಿಮಾ ಸ್ಕ್ರಿಪ್ಟ್ ಬರೀಬೇಕಾರೆ ಅದನ್ನ ಚಿಕ್ಕದಾಗಿ ಹೆಂಗೆ ತೋರಿಸ್ಬೇಕು, ಸಿನಿಮಾದಲ್ಲಿರೋ ಎಲಿಮೆಂಟ್ಸ್ನ ಇದರಲ್ಲಿ ಯೂಸ್ ಮಾಡಿಕೊಂಡು ಒಂದು ಪ್ರೊಡ್ಯೂಸರ್ ಪಿಚ್ ಟ್ರೈಲರ್ ಥರ ಮಾಡಿದ್ದೀವಿ. ಸೊ ಇರುತ್ತೆ, ಎಲ್ಲ ಇರುತ್ತೆ, ಕಷ್ಟ, ಈಸಿ, ಪ್ರೀತಿ, ಅದಕ್ಕೋಸ್ಕರ ಒದ್ದಾಟ ಎಲ್ಲ ಇರುತ್ತೆ. ಎಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಸಿದ್ದೀವಿ. ಇನ್ನು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿದ್ರೆ ಸಣ್ಣ ಪುಟ್ಟ ತಪ್ಪುಗಳು ಆಗಿದಾವೆ, ಇಲ್ಲ ಅನ್ನಲ್ಲ, ಅದನ್ನು ತಿದ್ಕೊಂಡು ಮುಂದೆ ಹೋಗ್ತೀವಿ. ಓಕೆ, ಇದನ್ನ ಸ್ಟಾರ್ಟ್ ಮಾಡಿದ್ದೇವೆ ದೊಡ್ಡ ಅಂದ್ರೆ ಈ ಸ್ಟೋರಿ ಮಾಡಬೇಕು ಈ ತರ ಅಂತ ಯಾಕೆ ಸ್ಟಾರ್ಟ್? ಈ ಸ್ಟೋರಿ ಮಾಡಿದ್ದು ಲಾಸ್ಟ್ ಇಯರ್ ನವಂಬರಲ್ಲಿ ಸ್ಕ್ರಿಪ್ಟಿಂಗ್ ಮಾಡಿದ್ದು, ಶೂಟ್ ಮಾಡಿದ್ದು ಅಷ್ಟೇ. ನವಂಬರ್ ಸ್ಕ್ರಿಪ್ಟ್ ಆಗ್ತಿದ್ದಂಗೆ ಶೂಟ್ ಮಾಡ್ಕೊಂಡ್ವಿ. ಎಲ್ಲ ಶೂಟಿಂಗ್ ನಡೆದಿದ್ದೆಲ್ಲ ತುಮಕೂರಲ್ಲೇ. ಇದು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ? ಯೂಟ್ಯೂಬಲ್ಲಿ ರಿಲೀಸ್ ಆಗುತ್ತೆ. ಮತ್ತೆ ಇನ್ನೊಂದು, ನಾವು ಸರ್ಚ್ ಮಾಡಿರೋ ರೀತಿ ಶಾರ್ಟ್ ಫಿಲಮಲ್ಲಿ ಯಾವುದು ಪ್ಯಾನ್ ಇಂಡಿಯಾ ಅಂತ ಶಾರ್ಟ್ ಫಿಲಮ್ ಆಗಿಲ್ಲ. ಸೊ ಇದೇ ಮೊದಲನೇ ಪ್ಯಾನ್ ಇಂಡಿಯನ್ ಶಾರ್ಟ್ ಫಿಲಮ್ ಇದು. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ರೆಪ್ಯೂಟೆಡ್ ಯೂಟ್ಯೂಬ್ ಚಾನಲ್ಸಲ್ಲಿ ಬರುತ್ತೆ. ಆ್ಯಕ್ಚುಲಿ ಏನು ಮೆಸೇಜ್ ಹೇಳಕ್ಕೆ ಹೊರಟಿದ್ದೀರಾ ಇದರಲ್ಲಿ? ಸರ್ ಇದರಲ್ಲಿ ಯಾಕಂದರೆ ಒಂದು ಶಾರ್ಟ್ ಮೂವಿ ನೋಡಬೇಕು ಅಂದರೆ ಸರ್ ನಾನು ಆ್ಯಕ್ಚುಲಿ ಒಂದು ಮೆಸೇಜ್ ಕೇಳ್ತಾರಲ್ವಾ? ಸರ್ ಪ್ಯಾನ್ ಇಂಡಿಯಾ ಮಾಡಿದ್ರು ಓಕೆ, ಒಂದು ಲ್ಯಾಂಗ್ವೇಜ್ ಮಾಡೋರು ಓಕೆ, ಒಂದು ಮೆಸೇಜ್ ಅಂತ ಇರುತ್ತಲ್ವಾ? ಸೊ ನಿಮ್ಮ 19 ಮಿನಿಟ್ಸ್ ನೋಡಬೇಕು ಅಂದರೆ ಏನು ಮೆಸೇಜ್, ಯೂತಿಗೆ ಏನು ಮೆಸೇಜ್ ಹೇಳ್ತಿದ್ದೀರಾ? ಸರ್ ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ ಫಿಲ್ಮ್ಸ್ ಬರುತ್ತೆ, ಇಲ್ಲ ಅನ್ನಲ್ಲ. ಬಟ್ ನಾನು ಮಾಡಿರೋದು ಮೆಸೇಜ್ ಓರಿಯೆಂಟೆಡ್ ಶಾರ್ಟ್ ಫಿಲಮ್ ಅಲ್ಲ ಸರ್, ಕಂಪ್ಲೀಟ್ ಆ್ಯಕ್ಷನ್ ಥ್ರಿಲ್ಲರ್ ಜನ ಸರ್. ಏನು ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೆಂಗೆ ಸಿನಿಮಾ ಮಾಡೋಕ್ಕಾಗುತ್ತೆ ಅದನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಸರ್. ಇಲ್ಲಿ ಕತೆ ಏನಂದರೆ ನಿಮಗೆ ಗೊತ್ತು ಸರ್, ಸಸ್ಪೆನ್ಸ್ ಏನು ಕೋಡ್ ಇದೆ, ಅದು ಕಿಡ್ನ್ಯಾಪ್ ಆಗುತ್ತೆ, ಅದನ್ನ ಎತ್ಕೊಂಡು ಹೋಗ್ತಾರೆ, ಅದೇನಿದೆ ಅದ್ರ ಸುತ್ತ ಕತೆ ನಡೆಯುತ್ತೆ. ಇಲ್ಲಿ ಈ ಕತೆ ಇಟ್ಕೊಂಡು ನಾವು ಲಾಸ್ಟ್ 2 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ನಾನು, ಕಂಪ್ಲೀಟ್ ಸಬ್ಜೆಕ್ಟ್ ಓರಿಯೆಂಟೆಡ್ ಇತ್ತು. ಸೊ ಇದನ್ನು ಕಂಪ್ಲೀಟಾಗಿ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತಲೇ ಒಂದು ಒಳ್ಳೆ ಕಮರ್ಷಿಯಲ್ ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಆ್ಯಕ್ಷನ್ ಥ್ರಿಲ್ಲರ್ ಜನರಲ್ಲಿ ಮಾಡಿದ್ದೀನಿ ಸರ್. ಯಾಕೆ ಸರ್ ಶಾರ್ಟ್ ಮೂವಿನೇ ಮಾಡ್ಬೋದಿತ್ತಲ್ಲ? ನಿಮ್ಮ ಆಶೀರ್ವಾದ ಮೇಡಮ್, ನೆಕ್ಸ್ಟ್ ಮೂವಿ ಮಾಡ್ತೀವಿ ಖಂಡಿತ. ಮೇಡಮೇ ಪ್ರೊಡ್ಯೂಸರು ಅಂತ ಸಿನಿಮಾ ಎಲ್ಲರಿಗೂ ತುಂಬ ಖುಷಿ ಕೊಡುತ್ತೆ. ಏನು ಚಿತ್ರದ ಹೆಸರಿದೆಯಲ್ಲ, ಚೇಸ್ ಫಾರ್ ಕೋಡ್ ಅಂತೇಳಿ, ಪ್ರತಿ ಫ್ರೇಮ್ ಟು ಫ್ರೇಮು, ಸೀನ್ ಟು ಸೀನು ಅದು ಹಾಗೆ ನಮ್ಮನ್ನ ಚೇಸ್ ಮಾಡ್ತಾ ಹೋಗುತ್ತೆ. ಯಾರೋ ಒಬ್ರು ಅದು ಕೋಡ್ಗೋಸ್ಕರ ಬರ್ತಾರೆ, ಕೋಡ್ದಿಂದ ಅವನು ವಿಲನ್ ಚೇಸ್ ಮಾಡ್ತಾನೆ, ಅಲ್ಲಿಂದ ಡ್ರೋನ್ ಇವ್ರನ್ನ ಚೇಸ್ ಮಾಡ್ತಾ ಇರುತ್ತೆ, ಇವ್ರನ್ನ ನಾವು ಚೇಸ್ ಮಾಡ್ತಾ ಇರ್ತೀವಿ. ಇದೇ ಕತೆ. ಆ ಕೋಡ್ ಏನಂತಂದ್ರೆ ಈ ಮುಂಬರುವಂತ ಕತೆ, ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಸೊ ಇಲ್ಲಿರೋ ಈ ಏನು ನೀವು ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ, ಅದೆಲ್ಲ ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಕನಸು. ಇದು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬರ್ತೀವಿ. ನಿಮ್ಮ ಸಹಕಾರ, ಪ್ರೋತ್ಸಾಹ ಹೀಗೆ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋಗ್ತೀವಿ. ಅದು ನಿಮ್ಮ ಜವಾಬ್ದಾರಿ. ನಿಮ್ಮ ಜವಾಬ್ದಾರಿನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು ಸೋ ಮಚ್. ಹನುಮಂತು ಆ್ಯಂಡ್ ಟೀಮ್ ಗೊತ್ತಾಗಿದ್ದು ರೀಸೆಂಟ್ ಆಗಿದ್ದ 19 ಮಿನಿಟ್ಸ್ ಏನು ಮೂವಿ ಕೊಟ್ಟಿದ್ದಾರೋ, ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ, ಲೆಟ್ ಇಟ್ ಗೋ ಫಾರ್ 180 ಮಿನಿಟ್ಸ್. ದೇ ಹ್ಯಾವ್ ದ ಆಲ್ ಸ್ಟ್ರೆಂತ್ ಟು ಗೋ ಫಾರ್ 180 ಮಿನಿಟ್ಸ್. ಆಲ್ ದ ಬೆಸ್ಟ್ ಟು ಟೀಮ್. ಗಾಡ್ ಬ್ಲೆಸ್ ಯು.